ಹಲೋ ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ. ನಮ್ಮ ಈ ಹೊಸ ಕ್ರಿಮಿನಲ್ ಲಾಸ್ ನ ವಿಡಿಯೋ ಸೀರೀಸ್ MCQ ಸೀರೀಸ್ ಅಲ್ಲಿ ಇದು ನಮ್ಮ ಭಾರತೀಯ ಸಾಕ್ಷ್ಯ ಅಧಿನಿಯಂನ ಸೆಕೆಂಡ್ ಪಾರ್ಟ್ ಆಫ್ ದ ವಿಡಿಯೋ ಆಗತ್ತೆ. ಈ ಕ್ವೆಶ್ಚನ್ ಪೇಪರ್ ನ ಫಸ್ಟ್ ಪಾರ್ಟ್ ಆಲ್ರೆಡಿ ಸಾಲ್ವ್ ಮಾಡಿದೆ, ಅಪ್ಲೋಡ್ ಮಾಡಿದೆ. ನೀವು ನೋಡಿಲ್ಲ ಅಂತಂದ್ರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗತ್ತೆ, ಹಾಗೂ ಐ ಬಟನ್ ಅಲ್ಲಿನೂ ಸಹ ಸಿಗತ್ತೆ. ಎಂಟೈರ್ ಪ್ಲೇ ಲಿಸ್ಟ್ ಅನ್ನ ಲಿಂಕ್ ಸಿಗತ್ತೆ. ಸೊ ಪ್ಲೇ ಲಿಸ್ಟ್ ಅಲ್ಲಿ ಇರುವಂತ ಅಷ್ಟು ವಿಡಿಯೋಸ್ ನಿಮಗೆ ಈ ವರ್ಷ ಎಕ್ಸಾಮಿಗೆ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಹೆಚ್ಚಿನ ಸಾಧ್ಯತೆ ಇದೆ ದಟ್ ಈ ವರ್ಷದ ನೋಟಿಫಿಕೇಶನ್ ನಿಮಗೆ ಹೊಸ ಕ್ರಿಮಿನಲ್ ಲಾಸ್ ನ ಕೇಳೋಂತ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಸೊ ಬಿ ಪ್ರಿಪೇರ್ಡ್. ಅಂಡ್ ಇನ್ನು ಸ್ಟಾರ್ಟ್ ಮಾಡಲ್ಲ ನಿಮ್ಮ ಪ್ರಿಪರೇಷನ್ ಅಂತಂದ್ರೆ ಈಗಲೂ ಟೈಮ್ ಇದೆ, ಬೇಗ ಸ್ಟಾರ್ಟ್ ಮಾಡಿ ನಿಮ್ಮ ಪ್ರಿಪರೇಷನ್ ಅನ್ನ. ಯಾವುದೇ ಕಾರಣಕ್ಕೂ ಯಾವುದೇ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗಾಗಲೇ ನಾವು ಆಲ್ರೆಡಿ BNS ಗೆ ಸಂಬಂಧಪಟ್ಟ ಹಾಗೆ, ಭಾರತೀಯ ನ್ಯಾಯ ಸಂಹಿತಾಗೆ ಸಂಬಂಧಪಟ್ಟ ಹಾಗೆ 6 ವಿಡಿಯೋಸ್ ಆಫ್ MCQs ಅಪ್ಲೋಡ್ ಆಗಿದೆ. ಸೊ ಅದರದ್ದು ಸಹ ನಿಮಗೆ ವಿಡಿಯೋಸ್ ಇದೇ ಪ್ಲೇ ಲಿಸ್ಟ್ ಅಲ್ಲಿ ಸಿಗತ್ತೆ. ಆ ವಿಡಿಯೋಸ್ ಅನ್ನು ಸಹ ನೋಡಿ. ಅಂಡ್ ಇನ್ನು ನಾವು BNSS ಪ್ಲಸ್ ಇನ್ನಷ್ಟು ಎಂಟೈರ್ ಸಿಲೆಬಸ್ ನ ಕವರ್ ಮಾಡೋಣ ಈ MCQ ಸೀರೀಸ್ ಅಲ್ಲಿ. ಸೊ ದಟ್ ನಿಮ್ಮ ಯಾವುದೇ ಒಂದು ಪ್ರಶ್ನೆನೂ ಸಹ ಮಿಸ್ ಆಗಬಾರ್ದು. ಪ್ರತಿಯೊಂದು ಪ್ರಶ್ನೆ ಮಾರ್ಕ್ ಇಂಪಾರ್ಟೆಂಟ್ ಆಗುತ್ತೆ, ಪ್ರತಿಯೊಂದು ಮಾರ್ಕ್ ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಅಂಡ್ ಇನ್ಶ್ಯೂರ್ ದಟ್ ಯು ಆರ್ ಅ ಜಡ್ಜ್ ದಿಸ್ ಇಯರ್. ಸೊ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಏನು ಸ್ಟಾರ್ಟ್ ಆಗಿದೆ. ಈ ಬ್ಯಾಚ್ ಪ್ರಿಲಿಮ್ಸ್, ಮೇನ್ಸ್ ಹಾಗೂ ಇಂಟರ್ವ್ಯೂ ನ ಪ್ರಿಪರೇಷನ್ ನಿಮಗೆ ಮಾಡಿಸುತ್ತೆ. ಇದೊಂದೇ ಬ್ಯಾಚ್ ಅಲ್ಲಿ ಸಿಂಗಲ್ ಬ್ಯಾಚ್ 3 ಹಂತಕ್ಕೆ ಪ್ರಿಪರೇಷನ್ ನಡೆಯುತ್ತೆ. ಸೊ ಈ 3 ಹಂತ ಪ್ರಿಲಿಮ್ಸ್, ಮೇನ್ಸ್ ಹಾಗೂ ಇಂಟರ್ವ್ಯೂ ಅಂತಂದ್ರೆ ನಿಮ್ಮ ಎಂಟೈರ್ ಈ ವರ್ಷ ನೀವು ಇಂಟರ್ವ್ಯೂ ಕೊಡೋ ತನಕ ನಿಮ್ಮ ಜೊತೆ ಇದ್ದು ಪ್ರತಿಯೊಂದು ನಿಮಗಿರುವಂತ ಪ್ರಾಬ್ಲಮ್ಸ್, ಪ್ರತಿಯೊಂದು ನಿಮಗೆ ಬೇಕಿರುವಂತ ಗೈಡೆನ್ಸ್ ಅನ್ನ ಪ್ರೊವೈಡ್ ಮಾಡಲಾಗತ್ತೆ. ಕಂಪ್ಲೀಟ್ ಲೈವ್ ಕ್ಲಾಸ್ ಕಂಡಕ್ಟ್ ಆಗತ್ತೆ. ಸೊ ಫೇಸ್ ಟು ಫೇಸ್ ಸೆಷನ್ಸ್ ಇರುತ್ತೆ. ಯಾವುದೇ ಕ್ವೆಶನ್ಸ್ ನೀವು ಬೇಕಿದ್ರೆ ಯಾವಾಗ ಬೇಕಿದ್ರು ಡೌಟ್ಸ್ ಅನ್ನ ಕೇಳಬಹುದು. ಸ್ಟಡಿ ಮಟೀರಿಯಲ್ ನಿಮಗೆ ಪ್ರೊವೈಡ್ ಮಾಡಲಾಗತ್ತೆ. ಮಾಕ್ ಟೆಸ್ಟ್ ತುಂಬಾ ಇಂಪಾರ್ಟೆಂಟ್. ಮಾಕ್ ಟೆಸ್ಟ್ ನ ಭಾಗನೇ ಈ ಎಲ್ಲ ಟೆಸ್ಟ್ ಸೀರೀಸ್. ಸೊ ಈ ಎಲ್ಲ ಟೆಸ್ಟ್ ಸೀರೀಸ್ ನಿಮಗೆ ಇನ್ನಷ್ಟು ಡೀಪ್ ಆಗಿ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಸಹ ಇರುತ್ತೆ, ಪ್ಲಸ್ ಕ್ಲಾಸ್ ಅಲ್ಲಿ ನಿಮ್ಮ ಆನ್ಸರ್ಸ್ ಕರೆಕ್ಷನ್ ಆಗತ್ತೆ. ಸೊ ಮಾಕ್ ಟೆಸ್ಟ್ ಕ್ಲಾಸಸ್ ಅಲ್ಲಿ ನಿಮಗೆ ಇನ್ನಷ್ಟು ಎಂಟೈರ್ ಸಿಲೆಬಸ್ ಬಗ್ಗೆ ಟೆಸ್ಟ್ ಅವೈಲೇಬಲ್ ಆಗುತ್ತೆ. ಅಂಡ್ ಇದರೆಲ್ಲ PDF ಸಹ ನಿಮಗೆ ಕ್ಲಾಸಸ್ ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಸೊ ಈ ಎಲ್ಲ PDF ನಿಮಗೆ ಕ್ಲಾಸಸ್ಗೆ ಎನ್ರೋಲ್ ಆಗ್ಬೋದು. PDF ನ ಅವೈಲಬಿಲಿಟಿ ಇರುತ್ತೆ. ಪ್ರತಿಯೊಂದು ವಿಷಯದ್ದು ಕಾನ್ಸೆಪ್ಚುಯಲ್ ಕ್ಲಾಸಸ್ ಇರುತ್ತೆ. ಪ್ರತಿಯೊಂದೂ ಸಹ ನಿಮಗೂ ಅವೈಲ್ ಆಗುತ್ತೆ. ಕ್ಲಾಸಸ್ ಕನ್ನಡ ಹಾಗೂ ಇಂಗ್ಲಿಷ್ 2 ಭಾಷೆಯಲ್ಲಿ ನಡೆಯುವಂಥದ್ದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ದಟ್ ಭಾಷೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ನಿಮಗೆ ಅಡೆತಡೆ ತೊಂದರೆ ಅಂತ ಆಗೋದಿಲ್ಲ. ಕನ್ನಡ ಆದ್ರೂ ಆಗ್ಲಿ, ಇಂಗ್ಲಿಷ್ ಆದ್ರೂ ಆಗ್ಲಿ, ಕ್ಲಾಸಸ್ ವಿಲ್ ಬಿ ವಿತ್ ಯೋರ್ ಕನ್ವೀನಿಯನ್ಸ್. 2 ಭಾಷೆಯಲ್ಲಿ ನಡೆಯುವಂಥದ್ದು. ಸೊ ಹಾಗಾಗಿ ತುಂಬಾ ಈಸಲ್ಲಿ ನೀವು ತುಂಬಾ ಆರಾಮಾಗಿ ಲಾನ ಕಲಿಬಹುದು, ಆರಾಮಾಗಿ ಜಡ್ಜ್ ಆಗಬಹುದು. ಈ ವರ್ಷ 2024 ನಿಮ್ದಾಗಿರುತ್ತೆ. ಸೊ ಹಾಗಾಗಿ ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ಅಂಡ್ ಹಾಗೆ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಸಹ ಸ್ಟಾರ್ಟ್ ಆಗಿದೆ. ಲೈವ್ ಕ್ಲಾಸಸ್, ಸ್ಟಡಿ ಮಟೀರಿಯಲ್ ನೀಡಲಾಗತ್ತೆ, ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡಲಾಗತ್ತೆ. ಕ್ಲಾಸಸ್ ಕನ್ನಡ ಹಾಗೂ ಇಂಗ್ಲಿಷ್ 2 ಭಾಷೆಯಲ್ಲಿ ನಡೆಯುತ್ತೆ. ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ ಮಾಕ್ ಟೆಸ್ಟ್. ಪ್ರತಿಯೊಂದು ನಿಮಗೆ ಸಬ್ಜೆಕ್ಟ್ ವೈಸ್ ಹಾಗೂ ಕಂಪ್ಲೀಟ್ ಟೆಸ್ಟ್ ಸೀರೀಸ್ ನ ಮಾಕ್ ಟೆಸ್ಟ್ ನೀಡಲಾಗುತ್ತೆ. ಸೊ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್, ಪ್ರಿಲಿಮ್ಸ್ ಮೇಲೆ ಫೋಕಸ್ ಮಾಡಿರುವಂತ ಬ್ಯಾಚ್. ಅಡ್ಮಿಷನ್ ತಗೊಳ್ಳೋದಕ್ಕೆ ನೀವು 9650849915 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ಅಂಡ್ ಚಾನೆಲ್ ಅಲ್ಲಿ ಅಪ್ಲೋಡ್ ಆಗ್ತಿರುವಂತಹ ಅಷ್ಟು ವಿಡಿಯೋಸ್ ನಿಮ್ಗೆ ಹೆಲ್ಪ್ ಆಗ್ತಿದೆ, ನಿಮ್ಗೆ ಇಷ್ಟ ಆಗ್ತಿದೆ, ಸ್ವಲ್ಪನಾದ್ರೂ ಹೆಲ್ಪ್ ಆಗ್ತಿದೆ, ಚೂರು ನಿಮಗೆ ಏನಾದ್ರೂ ಅರ್ಥ ಆಗ್ತಿದೆ, ನಿಮಗೆ ಇನ್ಫಾರ್ಮೇಶನ್ ಸಿಗ್ತಿದೆ, ನಾಲೆಜಬಲ್ ಆಗಿದೆ ಅಂತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ನಾಲೆಜ್ ಸಿಗತ್ತೆ, ಇನ್ನಷ್ಟು ನಿಮಗೆ ವಿಡಿಯೋಸ್ ಅಪ್ಲೋಡ್ ಆಗತ್ತೆ. ಪ್ರತಿಯೊಂದು ವಿಡಿಯೋನ ನಿಮಗೆ ತಪ್ಪದೆ ನೋಟಿಫೈ ಆಗಿರತ್ತೆ. ಸೊ ಹಾಗಾಗಿ ಯಾವುದೇ ವಿಡಿಯೋ ಮಿಸ್ ಔಟ್ ಆಗೋದಿಲ್ಲ. ಅಂಡ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಹತ್ರ ಪ್ರತಿಯೊಂದು ವಿಡಿಯೋನ ನೋಟಿಫಿಕೇಶನ್ ಕೂಡಲೇ ಬರುತ್ತೆ. ಅಂಡ್ ಎಲ್ಲ ಇನ್ಫಾರ್ಮೇಶನ್ ಇಮಿಡಿಯೇಟ್ ಆಗಿ ನೀವು ನೋಡಬಹುದು.
ಸೊ ಹಾಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದು ಸಾಮಾನ್ಯ. ಬಟ್ ಅದಲ್ಲದೆ ಇಷ್ಟ ಆಗಿದೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಾದರೂ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಸ್ಪೆಸಿಫಿಕ್ ಆಗಿ ತಯಾರಿ ಮಾಡ್ತಿದ್ದಾರೆ ಅಂತಂದರೆ ಅವರಿಗೆ ಅವ್ರ ತನಕ ಈ ಇನ್ಫಾರ್ಮೇಶನ್ನ ಖಂಡಿತ ತಿಳಿಸಿ. ದಟ್ ಅಡ್ಮಿಷನ್ಸ್ ಸ್ಟಾರ್ಟ್ ಆಗಿದೆ, ಬ್ಯಾಚಸ್ ನಡೀತಿದೆ, ತುಂಬ ಸ್ಟೂಡೆಂಟ್ಸ್ ಆಲ್ರೆಡಿ ಎನ್ರೋಲ್ ಆಗಿದ್ದಾರೆ. ನಮ್ಮ ಮೋಸ್ಟ್ ಸಕ್ಸಸ್ಫುಲ್ ಬ್ಯಾಚ್, ಕಾಂಪ್ರಿಹೆನ್ಸಿವ್ ಬ್ಯಾಚ್ ಇದು. ಸೊ ಪ್ರತಿಯೊಬ್ಬರಿಗೂ ಸಹ ಹೆಲ್ಪ್ ಆಗುವಂಥ ಬ್ಯಾಚ್. ಸೊ ನಿಮ್ಮ ಕಡೆಯಿಂದ ಈ ವಿಡಿಯೋನ ಶೇರ್ ಮಾಡಿ, ಅವ್ರ ತನಕ ಇನ್ಫಾರ್ಮೇಷನ್ನ ತಲುಪಿಸಿ. ಫಸ್ಟ್ 25 ಕ್ವೆಶನ್ಸ್ ಆಫ್ BSA ಆಲ್ರೆಡಿ ನಾನು ಪಾರ್ಟ್ 1 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಇದು ಸೆಕೆಂಡ್ ಪಾರ್ಟ್ ಆಗುತ್ತೆ. ಕ್ವೆಶನ್ ನಂಬರ್ 26. ವಿಚ್ ಸೆಕ್ಷನ್ ಆಫ್ BSA ಡಿಫೈನ್ಸ್ disproved? Disproved ಎಲ್ಲಿ ಡಿಫೈನ್ ಆಗಿದೆ? ಸೊ disproved is defined in option B, section 2, clause 1, subclause C. Question number 27. A fact is said to be disproved if court believes it does not exist. Court considers its non-existence so probable that a prudent man will act under a supposition that it does not exist. Answer C. Both A and B. ಎರಡೂ ಆಪ್ಷನ್ಸ್ ಕರೆಕ್ಟ್. ಮೇಲಿನ ಎರಡೂ ಸರಿಯಾದ ಉತ್ತರ. ಕ್ವೆಶನ್ ನಂಬರ್ 28. ವಿಚ್ ಸೆಕ್ಷನ್ ಆಫ್ BSA ಡಿಫೈನ್ಸ್ ಪ್ರೂವ್ಡ್? ಸೊ ಪ್ರೂವ್ಡ್ ಎಲ್ಲಿ ಡಿಫೈನ್ ಆಗಿದೆ? 2(1) ಸಬ್ ಕ್ಲಾಸ್ J ಅಲ್ಲಿ ಡಿಫೈನ್ ಆಗಿದೆ. ಕ್ವೆಶನ್ ನಂಬರ್ 29. ಪ್ರೂಫ್ ಈಸ್ ರಿಸಲ್ಟ್ ಆಫ್. ಪ್ರೂಫ್ ಇಸ್ ರಿಸಲ್ಟ್ ಆಫ್ ಎವಿಡೆನ್ಸ್. ಎವಿಡೆನ್ಸ್ ನ ರಿಸಲ್ಟ್ ಆಗತ್ತೆ ಪ್ರೂಫ್. ನೀವು ಎವಿಡೆನ್ಸ್ ಕೊಟ್ಟಿದ್ದು ಪ್ರೂವ್ ಆದ್ರೆ ಅದು ಪ್ರೂಫ್ ಆಗತ್ತೆ. Question number 30. A fact is said to be proved. ಒಂದು ಫ್ಯಾಕ್ಟ್ ಅನ್ನ proved ಅಂತ ಯಾವಾಗ ಹೇಳ್ತೀವಿ? If it is admitted, if it is incorporated in a document, if it is not denied, if its existence is so probable that a prudent man would accept it as existing. Option D, correct answer. Question number 31. Which section of BSA defines not proved? Not proved ಎಲ್ಲಿದೆ? So question number 31, option A, section 2, clause 1, subclause I. Question number 32. A fact is said to be not proved. On the fact not proved ಯಾವಾಗ? When it is disproved, when after considering the matters before the court believes that it does not exist, when a prudent man considers that the fact does not exist, when it is neither proved nor disproved. Option D, correct answer. Question number 33. Which section of BSA defines document? Document ಎಲ್ಲಿ ಡಿಫೈನ್ ಆಗಿದೆ? 2 clause 1 subclause D. Question number 34. Document produced for the inspection of the court includes. Document produced for inspection of court includes a written document, a caricature, an electronic or digital record, an inscription on stone. So correct answer 1, 2 ಮತ್ತೆ 4 correct ಇದೆ. So option B. Option C correct answer, because electronic documents ಸಹ ನಮಗೆ document definition ಅಲ್ಲೇನೆ include ಆಗಿರೋದ್ರಿಂದ. So all of the above are correct. Question number 35. Document means any matter expressed or prescribed upon any substance by means of letters, figures, marks, all of the above. ಈ ಎಲ್ಲ ರೀತಿಯಲ್ಲೂ ಸಹ ನೀವು ಪ್ರಿಸ್ಕ್ರೈಬ್ ಮಾಡ್ಬೋದು, ಅದನ್ನ ನಾವು ಡಾಕ್ಯುಮೆಂಟ್ ಅಂತ ಕರಿತೀವಿ. 36. An inscription on a metal plate or stone is a document. ಡಾಕ್ಯುಮೆಂಟ್ ಸಂಬಂಧಪಟ್ಟ ಹಾಗೆ ನೀವು ಹಲವಾರು ಕ್ವೆಶನ್ಸ್ ನೋಡ್ತಿದ್ದೀರಿ, ಬಿಕಾಸ್ ಡಾಕ್ಯುಮೆಂಟ್ ಟಾಪಿಕ್ ಏನೇ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎರಡು ರೀತಿ ಎವಿಡೆನ್ಸ್ ಕೊಡ್ಬೋದು, ಓರಲ್ ಎವಿಡೆನ್ಸ್ ಆ್ಯಂಡ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ನಮ್ಮ ಡಿಜಿಟಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ರೆಕಾರ್ಡ್ ಡಾಕ್ಯುಮೆಂಟ್ರಿನಲ್ಲೇ ಒಂದು ಭಾಗ ಆಗಿರೋದ್ರಿಂದ ನಾವು ಅದನ್ನ ಎರಡು ರೀತಿ ಅಂತ ಕನ್ಸಿಡರ್ ಮಾಡ್ತಿದ್ದೀವಿ. ಕ್ವೆಶನ್ ನಂಬರ್ 37. Which word has been used for the first time in definition of document in BSA, which wasn't used in the definition of document in BSA? ಇದಕ್ಕೆ ಮುಂಚೆ ಡೆಫಿನೇಷನ್ ಡಾಕ್ಯುಮೆಂಟ್ ಅಲ್ಲಿ ಇರಲಿಲ್ಲ, ಈಗ ಯೂಸ್ ಆಗಿದೆ. ಎಲೆಕ್ಟ್ರಾನಿಕ್ ರೆಕಾರ್ಡ್, ಡಿಜಿಟಲ್ ರೆಕಾರ್ಡ್, ಎಲೆಕ್ಟ್ರಾನಿಕ್ ಆ್ಯಂಡ್ ಡಿಜಿಟಲ್ ರೆಕಾರ್ಡ್, there is no change in definition. ಡೆಫಿನೇಷನ್ ಚೇಂಜ್ ಆಗಿದೆ ಆ್ಯಂಡ್ ಇದನ್ನ ಯೂಸ್ ಮಾಡಿದೀವಿ, ಎಲೆಕ್ಟ್ರಾನಿಕ್ ಆ್ಯಂಡ್ ಡಿಜಿಟಲ್ ರೆಕಾರ್ಡ್. Question number 38. Electronic and digital record produced before the court are documentary evidence. Electronic ಹಾಗೂ digital record ನ ಕೋರ್ಟ್ ಮುಂದೆ ಕೊಡೋದನ್ನ documentary evidence ಅಂತಾನೆ ಕರಿತೀವಿ. ಈಗಾಗಲೇ ನಾನು ಹೇಳಿದೆ ದಟ್ ಇದರಲ್ಲೊಂದು ಭಾಗ ಅಂತಾನೆ ನೋಡ್ತೀವಿ, documentary evidence ನ extended part.
Question number 39. Which of the following statement with reference to clause D of the BSA is correct? An inscription on the metal plate is a document. A map or a plan is a document. A caricature is a document. That a man said certain words is a fact. Idu document agadilla. So, yaudu not correct anta kelirodu option D. Not correct. Question number 40. Which illustration of 2 clause 1 subclause D is newly introduced in BSA? Illustration number 6 na introduce ಮಾಡಿದ್ದಾರೆ and ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡೆಫಿನೆಟ್ಲಿ ಈ ವರ್ಷದ ಪೇಪರ್ ಅಲ್ಲಿ ನೀವು ಕಾಣಬಹುದು. ಆ ಇಲಸ್ಟ್ರೇಷನ್ ನಿಂದ ಕೇಳಿರುವಂತ ಪ್ರಶ್ನೆ ಇದು. ಸೊ ಮಾರ್ಕ್ ಮಾಡ್ಕೊಳ್ಳಿ, ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಇಲಸ್ಟ್ರೇಷನ್ ನಂಬರ್ 6 ಅದು ಇಂಪಾರ್ಟೆಂಟ್ and ಇದೂನು ಸಹ ಇಂಪಾರ್ಟೆಂಟ್. ಇಲಸ್ಟ್ರೇಷನ್ ನಂಬರ್ 6 ಏನ್ ಹೇಳುತ್ತೆ? Which kind of electronic record is a document ಅನ್ನೋದನ್ನ illustration 6 ಹೇಳುತ್ತೆ. ಸೊ ಯಾವುದು? ಇಮೇಲ್ ಸರ್ವರ್, logs, documents on computer, laptop or smartphone, message, website, locational evidence and voicemail messages, all of the above. ಇದೆಲ್ಲಾನು ನಮಗೆ electronic and digital record ಆಗುತ್ತೆ and definition ಅಲ್ಲಿ important ಆಗುತ್ತೆ. Question number 42. Which section BSA evidence defines evidence? ಎಲ್ಲಿ ಎವಿಡೆನ್ಸ್ ನಾವು ಎಲ್ಲಿ ಡಿಫೈನ್ ಮಾಡಿದೀವಿ? ಸೊ ಎವಿಡೆನ್ಸ್ ಇಸ್ ಡಿಫೈನ್ಡ್ ಇನ್ 2 clause 1 subclause E. Question number 43. Choose the true statement about proposition. ಸೊ ಇದರಲ್ಲಿ ಕರೆಕ್ಟ್ ಯಾವುದು? Section 4 prescribes rule for relevancy of an evidence which is part of the same transaction. Second statement, proximity of time, place and continuity of action are suggestive of part of the same transaction. Third statement, psychological acts may also form part of the same transaction. So, idakke ee mooru statements ge assertions ಏನು? ಯಾವುದು ಈ statements ಅಲ್ಲಿ correct ಅಂತಂದ್ರೆ all are correct statement. So, option D correct answer. ಮೇಲೆ ನಾವು ನೋಡಿದಂತ ಮೂರು statement correct. Question number 44. Which of the following kind of electronic record is a document? ಯಾವ ರೀತಿ electronic record document ಆಗುತ್ತೆ? ಈಗಾಗಲೇ ನಾವು ಇದನ್ನ ಹೇಳಿದ್ವಿ illustration 6 ಅಲ್ಲಿ ಇದೆ ಅಂತ. ಸೊ ಹಾಗಾಗಿ ಈ ಕ್ವೆಶ್ಚನ್ ನಿಮಗೆ ಪ್ರಿಲಿಮ್ಸ್ ಗೆ ಇಂಪಾರ್ಟೆಂಟ್. Email server logs document on paper, laptop or smartphone, messages, website, locational device and voicemail, all of the above. ಪ್ರತಿಯೊಂದೂನು ಸಹ correct. Question number 45. Which section of the BSA defines evidence? Evidence ಅನ್ನ ಎಲ್ಲಿ ಡಿಫೈನ್ ಮಾಡಿದೀವಿ? In option C, that is section 2 clause 1 subclause E. Question number 46. Evidence means and includes. Evidence means and includes oral and documentary evidence. So hagagi ಎರಡೂನು ಸಹ both A and B. Question number 47. Which of the following statement is correct? Evidence under the BSA means and includes. Means and includes ಏನು? Oral evidence, all documents except electronic records, all documents including electronic records. Select the correct answer using the codes given below. So, document evidence ಅಲ್ಲಿ ಏನೆಲ್ಲ include ಆಗುತ್ತೆ? Evidence ಅಲ್ಲಿ oral evidence include ಆಗುತ್ತೆ and all documents including electronic records. So, 1 and 3 are correct. Option D. 48. Oral evidence means and includes. Statement given orally, statement given electronically. Illa. Illi correct answer is both A and B. ಎರಡೂನು ಸಹ oral evidence ಆಗುತ್ತೆ. Question number 49. Circumstantial evidence is indirect evidence. Circumstantial evidence ಏನು? Indirect evidence. Question number 50. A is an accused of the child's murder. The following facts are constructed in the case. An hour before the murder, A went to the place of murder with the child. A alone returned home. Collar of A's shirt found to be blood stained. So, idralli the evidence which takes into account the above mentioned fact is called circumstantial evidence. So, ನಾವು ಯಾವುದೇ ಒಂದು evidence circumstances ನ ರೀತಿಯಲ್ಲಿ ನೋಡ್ತಿದ್ದೀವಿ ಅಂತ ಅಂದಾಗ circumstantial evidence ಆಗುತ್ತೆ and that is important. So, and circumstantial evidence ಅನ್ನೋದು ನಮಗೆ indirect evidence ಆಗುತ್ತೆ because direct evidence ನಮ್ಮ best evidence rule ಅಲ್ಲಿ oral evidence must be direct
ಯಾವುದೇ ಒಬ್ಬ ವ್ಯಕ್ತಿ ತಾನೇ ಪರ್ಸೀವ್ ಮಾಡಿದ್ರೆ ಅವರು ಬಂದು ಕೊಡುವಂತ ಎವಿಡೆನ್ಸ್ ನಮಗೆ ಡೈರೆಕ್ಟ್ ಎವಿಡೆನ್ಸ್ ಆಗುತ್ತೆ. ಆ ಓರಲ್ ಎವಿಡೆನ್ಸ್ ಡೈರೆಕ್ಟ್ ಎವಿಡೆನ್ಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಮಗೆ ಇದು ಆಪ್ಷನ್ ಬಿ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಕರೆಕ್ಟ್ ಆನ್ಸರ್, ಅಂಡ್ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಇಂಡೈರೆಕ್ಟ್ ಎವಿಡೆನ್ಸ್ ಆಗುತ್ತೆ. So by this we complete 50 questions and ಇದು ನಮ್ಮ part 2 of the video, BSA ನ part 2 video ಆಗುತ್ತೆ. ಇನ್ನು ಈ ಕ್ವೆಶ್ಚನ್ ಪೇಪರ್ ನ ಉಳಿದಂತ 2 ಭಾಗ ನಿಮಗೆ ಇದೇ ಪ್ಲೇ ಲಿಸ್ಟ್ ಅಲ್ಲೇನೆ ಸಿಗುತ್ತೆ. ಅಗೇನ್ ನಮ್ಮ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಹಾಗೂ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಗೆ ಅಡ್ಮಿಷನ್ಸ್ ನಡೀತಿದೆ. ಇಂಟ್ರೆಸ್ಟ್ ಇರುವಂತ ಸ್ಟೂಡೆಂಟ್ಸ್ ನೀವು ಅಡ್ಮಿಷನ್ ತಗೊಳ್ಬಹುದು. ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಕೇವಲ ಪ್ರಿಲಿಮ್ಸ್ ಈ ವರ್ಷದ ಈಗ ಪ್ರಿಲಿಮ್ಸ್ ಬಗ್ಗೆ ಫೋಕಸ್ ಮಾಡುತ್ತೆ. ನಿಮ್ಮ ಪ್ರಿಲಿಮ್ಸ್ ತನಕನೂ ಕ್ಲಾಸಸ್ ನಡೆಯುತ್ತೆ ಅಂಡ್ ಕಂಪ್ಲೀಟ್ ನಿಮ್ಮ ಪ್ರಿಲಿಮ್ಸ್ ಅಲ್ಲಿ ಬರುವಂತ ಅಷ್ಟು ಸಬ್ಜೆಕ್ಟ್ಸ್ 10 ಲಾಸ್ ಅನ್ನ ಕವರ್ ಮಾಡಿ ನಿಮಗೆ ಅದರ ಟೆಸ್ಟ್ ಎಲ್ಲಾನು ಪ್ರೊವೈಡ್ ಮಾಡಲಾಗುತ್ತೆ. ಹಾಗೆ ನಿಮ್ಮ ಈ ಹೊಸ ಬ್ಯಾಚ್ ಏನಿದೆ ಕಾಂಪ್ರಿಹೆನ್ಸಿವ್ ಬ್ಯಾಚ್, ಈ ಕಾಂಪ್ರಿಹೆನ್ಸಿವ್ ಬ್ಯಾಚ್ ನಿಮಗೆ ಆಲ್ರೆಡಿ ಅಡ್ಮಿಷನ್ ನಡೀತಿದೆ ಅಂಡ್ ಈ ಬ್ಯಾಚ್ ನಿಮಗೆ ಎಂಟೈರ್ ನಿಮ್ಮ ಇಂಟರ್ವ್ಯೂ ತನಕನೂ ಒಂದೇ ಬ್ಯಾಚ್, ಇಂಟರ್ವ್ಯೂ ತನಕನೂ ನಡೆಯುತ್ತೆ ಅಂಡ್ ನಮ್ಮ ಒಂದು ಬೆಸ್ಟ್ ಮೋಸ್ಟ್ ರಿಕ್ವೆಸ್ಟೆಡ್ ಬ್ಯಾಚ್ ಆಗಿತ್ತು ಅಂಡ್ ಈ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೆ ನಿಮ್ಮ ರಿಕ್ವೆಸ್ಟ್ ಇಂದ. ಹಾಗಾಗಿ ನೀವು ಇದನ್ನ ಒಂದು ಫುಲ್ ಸಕ್ಸಸ್ಫುಲ್ ಬ್ಯಾಚ್ ಮಾಡಿರೋದಕ್ಕೆ ನಮಗೆ ತುಂಬಾ ಖುಷಿ ಆಗತ್ತೆ. ಮೋಸ್ಟ್ ಸಕ್ಸಸ್ಫುಲ್ ಬ್ಯಾಚ್ ಸಹ ಹೌದು. ಮೋಸ್ಟ್ ರಿಕ್ವೆಸ್ಟೆಡ್, ನಿಮ್ಮ ರಿಕ್ವೆಸ್ಟ್ ಇಂದ ಸ್ಟಾರ್ಟ್ ಮಾಡಿ ನಿಮ್ಮ ಮಾತನ್ನ ಕೇಳಿ ಸ್ಟಾರ್ಟ್ ಮಾಡಿದ್ದಕ್ಕೆ ನೀವು ತುಂಬಾ ಸಕ್ಸಸ್ ಅನ್ನ ಕೊಟ್ಟಿದ್ದೀರಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಇನ್ನಷ್ಟು ಜನರಿಗೆ ಈ ವಿಡಿಯೋ ಈ ಬ್ಯಾಚಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಅನ್ನ ತಿಳಿಸಿ ತುಂಬಾ ಜನರಿಗೆ ಹೆಲ್ಪ್ ಆಗ್ತದೆ ಈ ಬ್ಯಾಚಸ್ ಇಂದ ಅಂಡ್ ತುಂಬಾ ಜನ ಜಡ್ಜ್ ಆಗ್ಲಿ ಸ್ವಾತಿ ಲಾ ಕ್ಲಾಸಸ್ ಇಂದ ಅನ್ನೋದು ನನ್ನ ಆಶಯ. ಸೊ ಹಾಗಾಗಿ ನನ್ನ ಕಡೆಯಿಂದ ನಾನು ನಿಮಗೋಸ್ಕರ 100% ಪ್ರಯತ್ನನ ಖಂಡಿತ ಮಾಡ್ತಾನೆ ಇದ್ದೀನಿ. ಸೊ ನೀವು ನಿಮಗೆ ಈ ಕ್ಲಾಸಸ್ನ ಬೆನಿಫಿಟ್ಸ್ ಪ್ರತಿಯೊಂದು ಪಡ್ಕೊಳ್ಳೋದಕ್ಕೆ ನೀವು ಡೆಮೋ ಕ್ಲಾಸನ್ನು ತಗೊಂಡು ಬೇಕಿದ್ರೆ ನೀವು ಮುಂದಕ್ಕೆ ಡಿಸೈಡ್ ಆಗಬಹುದು. ಆ್ಯಂಡ್ ಇದು ಎಲ್ಲದಕ್ಕೂ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ 9650849915. ಈ ನಂಬರ್ಗೆ ಕಾಲ್ ಮಾಡಿ ನೀವು ಎನ್ರೋಲ್ ಆಗಬಹುದು. ಥ್ಯಾಂಕ್ ಯು. ವಿಡಿಯೋ ಎಂಟೈರ್ ಆಗಿ ನೋಡಿದ್ದೀರಿ, ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಸಹ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನೆಕ್ಸ್ಟ್ ಏನು ವಿಡಿಯೋನ ನೋಡಬೇಕು ಅಂತ ಅನ್ಕೊಂಡಿದ್ದೀರಿ, ಬೇರೆ ಯಾವ ಸಬ್ಜೆಕ್ಟಿನ MCQs ನಿಮಗೆ ಅವಶ್ಯಕತೆ ಇದೆ ಅನ್ನೋದನ್ನು ತಿಳಿಸಿ. ಇಲ್ಲ ಯಾವುದಾದ್ರೂ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿಲ್ಲ ಅನ್ನೋದಾದರೆ ಹೇಳಿ, ಅದರ ವಿಡಿಯೋನೂ ಸಹ ಮಾಡೋಣ. ಥ್ಯಾಂಕ್ ಯು.